ಶ್ರೀಮಾತಾ ಗುರುಕುಲದಲ್ಲಿ ಡೈರಿಯಾ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಬೈಲಹೊಂಗಲ ಬಸವನಗರದಲ್ಲಿನ ಶ್ರೀಮಾತಾ ಗುರುಕುಲದಲ್ಲಿ ಇಂದು ಪುರಸಭೆ ವತಿಯಿಂದ ಡೈರಿಯಾ ರೋಗಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರದಂತಹ ರೋಗಗಳಿಗೆ ಒಳಗಾಗುವ ಸಾಧ್ಯತೆ ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬೈಲಹೊಂಗಲ ಪುರಸಭೆ ಸದಸ್ಯರು ಹಾಗೂ ಗುರುಕುಲದ ಗುರುಮಾತೆಯರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಮಾತಾಜಿ ಬಡಿತಾರು ಚಾಕ್ಲೇಟ್ ಕೊಡ್ರ ತಿಂತೀರಿ ಚಾಕ್ಲೇಟ್ ಸರ್ ಅದ್ರ ಹುಳ ಇರ್ತಾವ ತಿನ್ನಾಕ ಹೋಗ್ಬಾರ್ದು. ಊಟ ಮಾಡ್ಬೇಕ ಕೈ ತೊಳಿತೀರಿ, ಎಲ್ರು ಹ್ಯಾಂಡ್ ವಾಶ್ ಮಾಡ್ತೀರಿ? ಯಾರು ಹೇಳೋವಾರ ನಾನು ಕೇಳಿಸ್ಮತ್ತ. ಗುಡ್ ಬಾಯ್ಸ್ ಅಂಡ್ ಗರ್ಲ್ಸ್, ಹ್ಯಾಂಡ್ ವಾಶ್ ಮಾಡ್ಬೇಕು. ಊಟ ಮಾಡೋಕ್ಕೂ ಮುಂಚೆ, ಟಿಫಿನ್ ಮಾಡೋಕ್ಕೂ ಮುಂಚೆ ನೀವೇನ ತಿನ್ಬೇಕಂದ್ರು ಹ್ಯಾಂಡ್ ವಾಶ್ ಮಾಡ್ಬೇಕು. ಸ್ಕೂಲಿಂದ ಮನೆಗೆ ಹೋಗಿದ್ದು ಏನ್ ಮಾಡ್ತೀರಿ? ಹ್ಯಾಂಡ್ ವಾಶ್ ಮಾಡ್ತೀವಿ. ಆಮೇಲೆ ಯೂನಿಫಾರ್ಮ್ ಇರ್ತಾವು, ಯೂನಿಫಾರ್ಮ್ ತೆಗಿತಾರಿಲ್ಲ? ಗುಡ್ ಬಾಯ್. ಉಳಿದವ್ರು ಯಾರು ತೆಗಿಂಗಿಲ್ಲ ಯೂನಿಫಾರ್ಮ್? ತೆಗಿತೀರಿ? ಜೋರಾಗಿ ತಕ್ಷಣ ಏನ್ ಮಾಡ್ಬೇಕು? ಹೋಗಿ ಟಿಫಿನ್ ತಿನ್ಬೇಕು, ಹೌದಿಲ್ಲ? ಯೂನಿಫಾರ್ಮ್ ಎಲ್ಲ ತೆಗಿತೀರಿ, ತೆಗೆದ ತಕ್ಷಣ ಏನ್ ಮಾಡ್ಬೇಕು? ಏಕಾಂತ ತೊಳಿಬೇಕು, ಸ್ವಚ್ಛಂಗೆ ತೊಳಿಬೇಕು. ಯಾವ ತರ ತೊಳಿತೀರಿ? ಹಂಗ ತೊಳಿತೀರಿ, ಸೋಪ್ ಹಚ್ಚಿ ತೊಳಿತೀರಿ? ಕೈ ತೊಳಿಬೇಕು 5 ನಿಮಿಷ ಏನ್ ಮಾಡ್ಬೇಕು? ಕೈ ಮುಖ ತೊಳಿಬೇಕು ಸ್ವಚ್ಛಂಗೆ. ಆಮೇಲೆ ಇವಾಗ ಆಟ ಆಡು ಬರ್ತಿರಲಿಲ್ಲ ಹೊರಗಡೆ, ಈಗ PT ಬಿಟ್ಟಿರ್ತೀರಿ, ನಿಮ್ಗೆ ಹೊರಗಡೆ ಆಟ ಆಡ್ತಿರ್ತೀರಿ. ಆಟ ಆಡಿ ಒಳಗಡೆ ಬರ್ಬೇಕಂತ ಸ್ಕೂಲ್ ಒಳಗ ಕೈ ಮುಖ ಸ್ವಚ್ಛಂಗೆ ತೊಳಿಬೇಕು. ಆಮೇಲೆ ನೀವೇನೇ ತಿನ್ಬೇಕಂದ್ರು ಅದು ಕರೆಕ್ಟ್ ಚಲೋ ಐತಿನೋ ಅಂತ ನೋಡಿ ತಿನ್ಬೇಕು. ಇಲ್ಲಿ ಸಿಗ್ತಾವಲ್ಲ ಶಾಪ್ನಾಗ ಯಾವ್ದು ತಿನ್ಬಾರ್ದು. ಚಾಕ್ಲೇಟ್ ಆಗ್ಲಿ, ಕುರ್ಕುರೆ ಆಗ್ಲಿ ಏನು ತಿನ್ಬಾರ್ದು. ಏನ್ ಹೇಳ್ಬೇಕು ಮಮ್ಮಿಗೆ? ಫಾಲೋ ಮಾಡ್ತೀನಿ, ಅದೆಲ್ಲ ಫಾಲೋ ಮಾಡಕ್ಕೆ ಹೇಳ್ಬೇಕು. ಹೌದಾ? ಕಸ ಹೊಡೆದ್ಮೇಲೆ ಏನ್ ಮಾಡ್ತಾರ ಅವ್ರ? ತೋಡೆ ಹೊರಗಡೆ ಚೆಲ್ತಿರ್ತಾರಿಲ್ಲ, ಅವಾಗ ನೀವೇನ್ ಹೇಳ್ಬೇಕು? ಹೊರಗಡೆ ಚೆಲ್ಲಂಗಿಲ್ಲಮ್ಮ, ಒಂದ್ ಇದ್ರಾಗ ಹಾಕ್ರಿ, ಬಕೆಟ್ ಒಳಗಾಗ್ಲಿ ಇಲ್ಲ ಒಂದ್ ಡಬ್ಬಿ ಒಳಗೆ ಹಾಕಿಡ್ರಿ ಅಂತ ಹೇಳ್ಬೇಕು, ಹೌದಿಲ್ಲ? ಸ್ಟೋರ್ ಮಾಡಂಗಿಲ್ಲ, ಕಸದ ಗಾಡಿ ಬಂದಾಗ ಅದನ್ನ ಕೊಡ್ಬೇಕು. ಆಜು ಬಾಜು ಚೆಲ್ರಿ ಅಂತ ಹೇಳ್ಬಾರ್ದ. ಆಮೇಲೆ ನೀವು ಬಿಸ್ಕೆಟ್ಸ್ ಆಗ್ಲಿ, ಆಮೇಲೆ ಹಣ್ಣು ತಿಂದಿರ್ತೀರಿ, ಬಿಸ್ಕೆಟ್ಸ್ ತಿಂದಿರ್ತೀರಿ, ಅವ್ನ ಏನಿರ್ತಾವಲ್ಲ ರ್ಯಾಪರ್ಸ್ ಎಲ್ಲ ಅವನ್ನ ಡಬ್ಬಿಗೆ ಹಾಕ್ಬೇಕು, ಕಸದ ಡಬ್ಬಿಗೆ, ಡಸ್ಟ್ಬಿನ್ಗೆ ಹಾಕ್ಬೇಕು, ಹೊರಗಡೆ ಹೋಗಂಗಿಲ್ಲ. ಹಾ, ಯಾರು ಇದನ್ನೆಲ್ಲ ಫಾಲೋ ಮಾಡ್ತೀರಿ? ಕೈತ್ರಿ ಇದನ್ನೆಲ್ಲ ಯಾರು ಮಮ್ಮಿಗೆ ಹೇಳ್ತೀರಿ? ಹೋಗಿ ಎಲ್ರು ಹೇಳ್ತೀರಿ? ನಾಳೆ ಕೇಳಿದ್ ನೋಡಿ ನಿಮ್ಮ ಮಮ್ಮಿನ. ಯಾರೆಲ್ಲ ಹೇಳ್ತೀರಿ ನೋಡಿ ಅವ್ರಿಗೆ ಗಿಫ್ಟ್ ಇರ್ತೈತೆ. ನಾಳೆ ಗಿಫ್ಟ್ ಇರ್ತೈತೆ, ಟಿಫಿನ್ ಕೊಡ್ಬೇಕು. ಯಾರ್ಯಾರು ಹೋಗ್ತೀರಿ? ಪಾನಿಪುರಿ ಯಾರ್ಯಾರು ತಿಂತೀರಿ? ಬಟ್ ಅಂದ್ರೆ ಯಾವ ರೀತಿ ಮಾಡಿರ್ತಾರ ಗೊತ್ತಿಲ್ಲ. ನೀವು ತಿಂಡಿ ಬೇಡಲ್ಲ, ಬಟ್ ಮಮ್ಮಿ ಕಡೆ ಮನ್ಯಾಗ ಮಾಡಿಸ್ಕೊಂಡು ಯಾವ್ದು ಬೇಕಾದ್ರು ತಿನ್ರಿ, ಹೆಲ್ದಿ ಇರ್ತೈತಿ. ರೋಡ್ ಸೈಡ್ ಇದೆಲ್ಲ ಅಲ್ಲಿ ಡಸ್ಟ್, ಜಂಕ್ ಫುಡ್ ಇಲ್ಲ, ಕೆಮಿಕಲ್ಸ್ ಎಲ್ಲ ಕುಂತಿರ್ತಾವ್ರ. ಅವ್ನು ತಿನ್ನೋದ್ರಿಂದ ಏನಾಗೈತಿ? ಹೊಟ್ಟೆ ನೋವು ಬರುದು, ವಾಮಿಟ್ ಬರುದು, ಕಫ್ ಆಗುದು, ಜ್ವರ ಬರುದು. ಚಪಾತಿ ಅದು ತಿನ್ಬೇಕು. ಹೊರಗಡೆ ನೀವು ಮನೆ ಏನ್ ಸಿಕ್ಕಂತ ಮಾಡಿಸ್ಕೊಂತಿರ್ತೀವಿ. ಹೊರಗಡೆಯಿಂದ ರೋಡ್ ಸೈಡ್ ಏನೇನ್ ಸಿಗ್ತಾವಲ್ಲ ಅವ್ನು ಯಾವ್ದು ತಿನ್ಬಾರ್ದು. ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲದವ್ರು ಏನಾದ್ರು ಕೊಟ್ರ ಅದನ್ನ ಊಟಕ್ಕೆ ಹೋಗ್ಬಾರ್ದು. ನಿಮ್ಗೆ ಗೊತ್ತಿಲ್ಲ ಚಾಕ್ಲೇಟ್ ಕೊಟ್ಟದು ಕರ್ಕೊಂಡು ಎತ್ತಿಕೊಂಡು ಹೋಗಾರ, ಹಿಂಗಾಗಿ ಹಿಡಿಬೇಡ್ರಿ ಅದೆಲ್ಲ. ಮತ್ತೆ ಗೊತ್ತೈತಿ ಮನ್ಯಾಗ ರೋಡ್ ಸೈಡ್ ಫುಡ್ ಸಿಗ್ತದ, ಅದೇನ್ ಮಾಡ್ಬೇಕು? ಕ್ಲೀನ್ ಆಗಿ ವಾಶ್ ಮಾಡಿ ತಿನ್ಬೇಕು. ಮತ್ತೆ ಗೊತ್ತೈತಿ ಮಮ್ಮಿ ಪಪ್ಪ ಅದ್ ಹೇಳಿ ಕ್ಲೀನ್ ಆಗಿ ವಾಶ್